ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಕಡೆ ಗೋಪುರ ಥರ ಇದೆಯಲ್ಲ, ಅದು ಬಂದ್ಬಿಟ್ಟು ಎಮರ್ಜೆನ್ಸಿ ಗೇಟ್. ಅದು ಅಕಸ್ಮಾತ್ ಅಲ್ಲಿರುವಂಥ ಗೇಟ್ಸ್ ಯಾರೋ ಡ್ಯಾಮೇಜ್ ಆದರೆ ಅದು ಎಮರ್ಜೆನ್ಸಿ ಗೇಟ್ನ ಬಿಡ್ತಾರೆ. ಅಲ್ಲಿ ಒಂದು 3-4 ಗೇಟ್ ಇದೆ. ಅದಲ್ಲದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮ್ಯಾನ್ಹೋಲ್ ಥರ ಎರಡು, ಇದ್ರ ಕೆಳಗಡೆ ದೊಡ್ಡದು ರೌಂಡ್ ಶೇಪಲ್ಲಿ ಆಟೋಮೆಟಿಕ್ ಗೇಟ್ಸ್ ಇದೆ. ಆ್ಯಕ್ಚುಲಿ ಕಾಣೋದಿಲ್ಲ, ನೀರು ತುಂಬಿಕೊಂಡಿದೆ. ಆ ಕಡೆ ನೋಡಿ ಕಾಣಿಸ್ತಾ ಇದೆಯಲ್ಲ, ರೌಂಡ್ ಶೇಪಲ್ಲಿ ಇದೆಯಲ್ಲ, ದೊಡ್ಡ ಎರಡು ಆಟೋಮೆಟಿಕ್ ಸೈಫನ್ ಸ್ಪಿಲ್ವೇ ಇದೆ. ಎಷ್ಟೇ ನೀರು ಬಂದ್ರೂ ಅದು ಎಳೆದು ಆಚೆ ಬಿಸಾಕುತ್ತೆ. ಸೇಮ್ ವೇ ಇದೇ ಥರ ಆ ಕಡೆ ಒಂದು 4-5 ಸೈಫನ್ ಮಾಡಿದ್ದಾರೆ. ನಾ ಕೆಳಗೆ ಬಿಡಲ್ವ ಈಗ? ಜಾರುತ್ತೆ. ಸೊ ಜಾರತ್ತಂತೆ. ಬರೀ ನಿಂತ್ಕೊಂಡು ನೋಡ್ಕೊಂಡು ಬಂದ್ಬಿಡ್ಬೇಕಷ್ಟೇ. ಇಲ್ಲಿ ನೀರೊಳಗಡೆ ಎಲ್ಲ ಇಳಿಯೋಂಗಿಲ್ಲ. ಗೈಸ್ ಬನ್ನಿ ನೋಡ್ಕೊಂಬರೋಣ, ಬನ್ನಿ. ಇರಲಿ. ಸೊ ಗೈಸ್ ನೋಡಿ, ಈ ಥರ ಬಂದರೆ ಇಲ್ಲಿ ರೂಮ್ ಒಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರೌಂಡ್ ಶೇಪಲ್ಲಿರೋಂಥ ದೊಡ್ಡ ಗೋಪುರ. ಒಳಗಡೆ ಕಡಿಮೆ ಅಂದರೆ 70-80 ಅಡಿ ಆಳ ಇರೋ ಒಂದು ದೊಡ್ಡ ಬಾವಿ ಇದೆ. ಅದನ್ನ ಸೈಫನ್ ಸ್ಪಿಲ್ವೇ ಅಂತಾರೆ. ಇದು ಸೈಫನ್ ಸಿಸ್ಟಮು. ಅಲ್ಲಿಂದ ನೀರು ಕೆಳಗೆ ಹೋಗುತ್ತೆ ಪೂರ್ತಿ. ಸೊ ನೋಡಿ, ಈ ಥರ ಇದೆ ಇಲ್ಲಿ ಸಿಸ್ಟಮ್. ಮೋಟ್ರು ಆಪ್ರೇಟೆಡ್ ಗೇಟ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಗೇಟ್ಸ್ಲ ಮೋಟರ್ ಆಪ್ರೇಟೆಡ್ ಗೇಟ್ಸ್. ಇದು ಡ್ಯಾಮ್ ಎಷ್ಟಿದೆ? 1, 2, 3, 4, 5 ಗೇಟ್ಸ್ ಇದೆ. ಈ ಗೇಟ್ಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಡ್ಯಾಮ್ಗಳನ್ನೆಲ್ಲ ಈ ಥರ ನೋಡೋಕೆ ಬಿಡಲ್ಲ, ಇಲ್ಲಿ ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಈ ಥರ ಬಿಡಬೇಕು. ಅಟ್ಲೀಸ್ಟ್ ಸ್ಕೂಲ್ ಮಕ್ಳಿಗಾರ ಬಿಡಬೇಕು, ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಒಂದು ಅರಿವು ಬರುತ್ತೆ. ನೋಡಿ, ಇದು ಮೋಸ್ಟ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರೋ ಅಂಥದ್ದು ಅನ್ಸುತ್ತಿದ್ದು, ಮಹಾರಾಜರ ಕಾಲದಲ್ಲಿ ಅವಾಗ ಮಾಡಿರೋಂಥದ್ದು. ಇದು ಇಂಗ್ಲೆಂಡಿಂದ ತರಿಸಿದ್ದಾರೆ. ಇಂಗ್ಲೆಂಡಿಂದ ತರಿಸಿರೋ ಅಂಥ ಮ್ಯಾನ್ಯುವಲ್ ಗೇಟ್ ಇದು. ಥರ ಟ್ರೈನ್ ಹೋದಂಗೆ ಟ್ರ್ಯಾಕ್ ಮೇಲೆ ಹೋಗ್ಬಿಟ್ಟು ಎಲ್ಲಿ ಗೇಟ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಿಡುತ್ತೆ ಕೆಳಗೆ. ಇಲ್ಲಿಂದ ಒಂದು ವ್ಯೂ ಹಾಕೊಂಬಿಡಿ. ಮಾರ್ಕೋನಹಳ್ಳಿ ಡ್ಯಾಮ್. ಇಲ್ಲೆಲ್ಲ ಬಂಡೆಗಳೆಲ್ಲ ಇದೆ. ಇಲ್ಲಿ ನೀರು ತುಂಬ ಜೋರಾಗಿ ಹರಿಯುತ್ತೆ ಕೋಡಿಯಾದಾಗ, ಸ್ಪಿಲ್ವೇಲಿ ಓಪನ್ ಮಾಡಿದಾಗ. Coca-Cola, Pepsi, Marconelli sexy. Coca-Cola, Pepsi, Marconelli sexy. Coca-Cola, Pepsi, Marconelli sexy.